ಹಾಯ್ ಎಲ್ಲರೂ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನನಗೆ ಕಳೆದ ಒಂದು 2 ದಿನಗಳ ಹಿಂದೆ 30ರಿಂದ 40 ಮೆಸೇಜಸ್ ಬಂದಿತ್ತು. ಯಾವುದ್ರ ಬಗ್ಗೆ ಅಂತಂದ್ರೆ ಕಳೆದ ಒಂದು 2.5 ಇಯರ್ಸ್ ಹಿಂದೆ ಅಂದ್ರೆ 2023ರ ಕೊನೆಯಲ್ಲಿ ವಿವಿಧ ನಿಗಮ ಮಂಡಳಿಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಭರ್ತಿಗೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆ ನಡೆದಿತ್ತು. ಸೊ ಅದರಲ್ಲಿ ವಿಶೇಷವಾಗಿ ಕಾರ್ಮಿಕ ಇಲಾಖೆ ಆಗಿರ್ಬೋದು, ಆಹಾರ ಮತ್ತು ನಾಗರಿಕ ಸರಬರಾಜು ಮಂಡಳಿ ಆಗಿರ್ಬೋದು, MSIL, KUNIX ಈ ರೀತಿ ಬೇರೆ ಬೇರೆ ವಿವಿಧ ನಿಗಮ ಮಂಡಳಿಗಳ ಖಾಲಿ ಇರುವಂತಹ ಅದರಲ್ಲಿ SD, FDA ಬೇರೆ ಬೇರೆ ಇನ್ಸ್ಪೆಕ್ಟರ್ ಹುದ್ದೆಗಳು ಎಲ್ಲದಕ್ಕೂ ಕೂಡ ಭರ್ತಿಗೆ ಒಂದು ಪರೀಕ್ಷೆ ನಡೆಸಿದ್ರು. ಬಟ್ ವಿಪರ್ಯಾಸ ಅಂತಂದ್ರೆ ಪರೀಕ್ಷೆ ನಡೆದು ಎಲ್ಲವೂ ಆಗಿ 2.5 ವರ್ಷ ಕಳೆದ್ರು ಕೂಡ ಇವತ್ತಿಗೂ ಇನ್ನೂ ಕೂಡ ಈ ಒಂದು ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಂಡಿಲ್ಲ. ಸೊ ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಹಲವಾರು ಕಾರಣಗಳಿದೆ, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ತುಂಬಾ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ, ಸೊ ಇದ್ರ ಬಗ್ಗೆ ಒಂದು ಮಾಹಿತಿನ ನೀಡಿ ಅಂತ. ಸೊ ಅದ್ರಲ್ಲಿ ವಿಶೇಷವಾಗಿ ಹೇಳ್ತೀನಿ, ಈ ವಿಷಯದ ಬಗ್ಗೆ ನಾವು ಗಮನ ಹರಿಸಲೇಬೇಕು ಅಂಡ್ ಕಂಪ್ಲೀಟ್ ಆಗಿ ಈ ಒಂದು ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳಿಸಲೇಬೇಕು ಅನ್ನೋ ಒಂದು ಹೋರಾಟವನ್ನು ಈಗ ಅಭ್ಯರ್ಥಿಗಳು ಮಾಡ್ತಾ ಇದ್ದಾರೆ. ಒಟ್ಟು 670 ಹುದ್ದೆಗಳ ನೇಮಕಾತಿಗೆ ಪರೀಕ್ಷೆ ನಡೆದಂಥದ್ದು. ಅದರಲ್ಲಿ 58% ಹುದ್ದೆಗಳು ಈ ಒಂದು ಆಹಾರ ಮತ್ತು ನಾಗರಿಕ ಸರಬರಾಜು ಮಂಡಳಿಯಿಂದ ಅದಕ್ಕೆ ಸಂಬಂಧಪಟ್ಟಾಗೆ ಇತ್ತು. ಉಳಿದಂಥದ್ದು ಲೇಬರ್ ಡಿಪಾರ್ಟ್ಮೆಂಟ್, KUNIX ಅಂಡ್ MSIL ಇತ್ತು. ಸೊ ಇದೀಗ ಉಳಿದ ಈ 3 ಏನಿದೆ, ಲೇಬರ್ ಆಗಿರ್ಬೋದು, ಲೇಬರ್ ಡಿಪಾರ್ಟ್ಮೆಂಟ್ ಅಂಡ್ KUNIX, ಇದೆಲ್ಲ ಆಲ್ರೆಡಿ ಅವ್ರದ್ದೆಲ್ಲ ವೆರಿಫಿಕೇಶನ್ ಆಗಿದೆ. ಆ ಪರೀಕ್ಷೆ ಬರೆದ ಅಭ್ಯರ್ಥಿಗಳದ್ದು ಎಲ್ಲ ಆಗಿದೆ. ಇನ್ನು ಅಂತಿಮ ಆಯ್ಕೆ ಪಟ್ಟಿ ಬಿಡಬೇಕು. ಅದು HK ನಾನ್-HK ಇಶ್ಯೂ ಇಂದ ತಡ ಆಗಿದೆ. ಬಟ್ ಇಲ್ಲಿ ಉಳಿದಿರುವಂತ 386 ಹುದ್ದೆಗಳು ಯಾವ್ದ್ರಲ್ಲಿ ಈ ಆಹಾರ ಇಲಾಖೆದು ಏನಿದೆಯಲ್ಲ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿ ಹೋಗಿದೆ. ಕಾರಣ ಏನು ಅಂತ ಕೇಳಿ, ಮೊನ್ನೆ ಅಷ್ಟೇ ಆಹಾರ ಸರಬರಾಜು ಇಲಾಖೆ ಸಚಿವರು ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡ್ರು. ಅವ್ರು ಏನೋ ಒಂದು ಫಂಕ್ಷನ್ ಮಾಡ್ತಾರೆ, ಸಾಧನ ಸಮಾವೇಶಗಳು ಮಾಡ್ತಾರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಾಚಿಕೆ ಮಾನ ಮರ್ಯಾದೆ 386 ಹುದ್ದೆಗಳಿಗೆ ಆರ್ಥಿಕ ಇಲಾಖೆಯಿಂದ ಏನಾಗಿದೆ, ಹಣಕಾಸಿನ ಕೊರತೆ ಇದೆ ಅಂತೇಳಿ ಅದನ್ನ ಹಿಂಪಡೆದಿದ್ದಾರೆ. ಅಂದ್ರೆ ಆರ್ಥಿಕ ಇಲಾಖೆ ಏನಿದೆ, ಹಣಕಾಸು ಇಲಾಖೆಯಿಂದ ತಡೆ ನೀಡಲಾಗಿದೆ 386 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ. ಕಾರಣ ನಮ್ಮ ಹತ್ರ ಹಣ ಇಲ್ಲ ಅಂತ. ಒಟ್ಟಿಗೆ ಇವರು ನಿಜವಾಗ್ಲೂ ಮನುಷ್ಯರಾದ್ರೆ ಏನ್ ತಿಂತಾರೆ ಅಂತ ಗೊತ್ತಿಲ್ಲ. ಒಂದು ನೇಮಕಾತಿಯನ್ನು ನಡೆಸಿ ಹುದ್ದೆಗಳನ್ನೆಲ್ಲ ಪಾಪ ಪರೀಕ್ಷೆ ಬರೆದ ಅಭ್ಯರ್ಥಿಗಳು ಕಾಯ್ತಾ ಇರ್ಬೇಕಾದ್ರೆ ಹಣಕಾಸು ಇಲಾಖೆಯಿಂದ ತಡೆ ನೀಡುವ ಹಣ ಇಲ್ಲ ಅಂತ ಹೇಳ್ತೀರಾ ಅಂತಂದ್ರೆ ಹೊಂದಿಸ್ಬೇಕು ಹಣನ. ನೋಟಿಫಿಕೇಶನ್ ಮಾಡಿದ್ರೆ ಯಾಕೆ, ಪರೀಕ್ಷೆ ನಡೆಸಿದ್ರೆ ಯಾಕೆ? ನಾವು ಪರೀಕ್ಷೆ ಫೀಸ್ ಕಟ್ಟುವಾಗ ನಮ್ಮ ಹತ್ರ ಹಣ ಇಲ್ಲ ಅಂತಂದ್ರೆ ನೀವು ಎಕ್ಸಾಮ್ ಫೀಸ್ ನ ಕಟ್ಟದೆ ನೀವು ಅಪ್ಲಿಕೇಶನ್ ಅಕ್ಸೆಪ್ಟ್ ಮಾಡ್ತೀರಾ? ಕೋಟ್ಯಾಂತರ ರೂಪಾಯಿ ಎಕ್ಸಾಮ್ ಫೀಸ್ ನ ಕಲೆಕ್ಟ್ ಮಾಡ್ತೀರಾ? ಪರೀಕ್ಷೆಯ ಸರಿಯಾದ ರೀತಿಯಲ್ಲಿ ನಡೆಸಿ ಆ ಪರೀಕ್ಷೆ ಫಲಿತಾಂಶವನ್ನು ಕೊಟ್ಟು ಪೂರ್ಣ ಪ್ರಮಾಣದ ಪ್ರಕ್ರಿಯೆನ ಮುಗಿಸೋಕೆ ನಿಮ್ ಕೈಲಿ ಯಾಕೆ ಆಗ್ತಾ ಇಲ್ಲ? ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಾಗಿ ಹೋರಾಟ ಕೂಡ ನಡೆದಿದೆ. ಸಚಿವರನ್ನು ಕೂಡ ಭೇಟಿ, ಸಚಿವರ ರಾಜಣ್ಣ ಅವ್ರು ಹೇಳ್ತಾರೆ ಇಲ್ಲ ಇದನ್ನ ಮಾಡ್ತೀವಿ, ಪ್ರೊಸೆಸ್ ಆಗುತ್ತೆ. ಯಾವಾಗ ಆಗುತ್ತೆ ಪ್ರೊಸೆಸ್? ಆಲ್ರೆಡಿ ಆಹಾರ ಇಲಾಖೆಯಲ್ಲಿ ದೊಡ್ಡ ಕಳ್ಳಾಟ ನಡೀತಾ ಇದೆ. ಅಲ್ಲಿರೋ ಎಂಪ್ಲಾಯೀಸ್ಗಳು ಸರಿಯಾಗಿಲ್ಲ, ಯಾಕಂದ್ರೆ ಕೊರತೆ ಇದೆ ಸಿಬ್ಬಂದಿಗಳದ್ದು. ದಿನನಿತ್ಯ ಪಡಿತರ ಅಕ್ಕಿ ಕಳ್ತನ ಆಗ್ತಾ ಇರುವಂತ ಇದ್ರ ಬಗ್ಗೆ ಎಲ್ಲ ದೊಡ್ಡ ಮಟ್ಟದ ಸುದ್ದಿ ಆಗ್ತಿದೆ. ಪಂಚ ಗ್ಯಾರಂಟಿಗಳಲ್ಲಿ ಇದು ಕೂಡ ಒಂದಿದೆ, ಅನ್ನಭಾಗ್ಯ. ಸೊ ಆ ಒಂದು ಪ್ರಕ್ರಿಯೆಯಲ್ಲಿ ಪೂರ್ಣಗೊಳಿಸ್ಬೇಕಂದ್ರೆ ಸರಿಯಾದ ಸಿಬ್ಬಂದಿಗಳಿರ್ಬೇಕು. ಸಿಬ್ಬಂದಿಗಳಿಲ್ಲ ಅಂತಂದ್ರೆ ಕಳ್ಳಾಟ ಆದ್ರೂ ಮಾಡ್ತಾರೆ, ಇರೋ ಬರೋದನ್ನೆಲ್ಲ ಮಾರಾಟ ಮಾಡ್ಕೊಳ್ತಾರೆ. ನಿಮಗೆ ನೇಮಕಾತಿಯನ್ನು ಪೂರ್ಣಗೊಳಿಸೋ ತಾಕತ್ತಿಲ್ಲ ಅಂದ್ರೆ ಫಸ್ಟ್ ಆಫ್ ಆಲ್ ನೀವು ನೋಟಿಫಿಕೇಶನ್ ಮಾಡಕ್ ಹೋಗ್ಬೇಡಿ, ಬಿಟ್ಟುಬಿಡಿ. ಪಾಪ ಪರೀಕ್ಷೆ ಬರೆದು 2.5 ವರ್ಷದಿಂದ ಕಾಯ್ತಾ ಇದ್ದಾರೆ ಅಭ್ಯರ್ಥಿಗಳು. ಅಂದ್ರೆ ಅವರ ಪೇಷನ್ಸ್ಗೆ ಒಂದು ಬೆಲೆ ಇಲ್ವಾ? ಏನ್ ತಮಗೆ ಬೇಕಾಬಿಟ್ಟಿಯಾಗಿ ಮಾಡ್ಕೊಳಕ್ಕಿದೇನೋ ತಮ್ಮ ಮನೆ ಕೆಲಸಗಳ ಅಥವಾ ತಮ್ಮ ವೈಯಕ್ತಿಕ ಹುದ್ದೆಗಳ? ಇದೊಂದು ನಿಗಮ ಮಂಡಳಿಯ ಖಾಲಿ ಇರೋ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ. ಸೊ ಆದಷ್ಟು ಬೇಗ ಶೀಘ್ರವಾಗಿ ಸಚಿವರು, ಈಗ ಆಲ್ರೆಡಿ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದಿದೆ. ಮುಖ್ಯಮಂತ್ರಿಗಳ ಕಚೇರಿಗೂ ಕೂಡ ಈ ಪತ್ರ ಹೋಗಿದೆ ಆಲ್ರೆಡಿ ಇವತ್ತು. ಅದರ ಬಗ್ಗೆ ನಾನು ನೋಡಿದೆ ಮಾಹಿತಿ. ಸೊ ಶೀಘ್ರದಲ್ಲೇ ಇದನ್ನ ಪರಿಹರಿಸಿ ಈ ಒಂದು ಆಹಾರ ಇಲಾಖೆ 386 ಹುದ್ದೆಗಳ ನೇಮಕಾತಿಯ ದಾಖಲಾತಿ ಪರಿಶೀಲನೆಗೆ ಕರೆ ಕೊಡಬೇಕು. ಅಂಡ್ ಇದನ್ನ ಆದಷ್ಟು ಬೇಗ ಶೀಘ್ರವಾಗಿ ಪ್ರಕ್ರಿಯೆನ ಮುಗಿಸ್ಕೊಡ್ಬೇಕು. ಯಾಕಂದ್ರೆ ದಾಖಲಾತಿ ಪರಿಶೀಲನೆ ನಡೆದಿಲ್ಲ ಅಂತಂದ್ರೆ ಪ್ರೊಸೆಸ್ ಕಂಪ್ಲೀಟ್ ಆಗೋದು ಯಾವಾಗ? ಉಳಿದ ಎಲ್ಲ ಮಂಡಳಿಯವರು ಮಾಡಿದ್ದಾರೆ, ಉಳಿದೆಲ್ಲ ಡಿಪಾರ್ಟ್ಮೆಂಟ್ ಆಗೋಗಿದೆ. ಬಟ್ ಇದೊಂದು ಇವ್ರ ಕೈಲಿ ಮಾಡಕ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಕೂಡಲೇ ಇದನ್ನ ಮಾಡಿದ್ರೆ ಒಳ್ಳೆಯದು. ಇಲ್ಲ ಅಂತಂದ್ರೆ ಯಾವ ರೀತಿ ಆದ್ರೂ ಹೋರಾಟಕ್ಕೆ ಅಭ್ಯರ್ಥಿಗಳು ಸಿದ್ಧವಾಗಿದ್ರಿ. ಪಾಪ ಪರೀಕ್ಷೆ ಬರೆದು ಕಾಯ್ತಾರೋರ್ ಗತಿ 386 ಹುದ್ದೆಗಳು, ಒಂದಲ್ಲ ಎರಡಲ್ಲ. ಸೊ ಇದ್ರ ಬಗ್ಗೆ ಮಾತಾಡಿ, ಇದ್ರ ಬಗ್ಗೆ ಹೇಳಿ ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಸೊ ಅದಕ್ಕೆ ನಾನು ವಿವರವಾಗಿ ಕಂಪ್ಲೀಟ್ ಆಗಿ ಈ ವಿಷಯದ ಬಗ್ಗೆ ನನ್ನ ಮಾಹಿತಿನ ನೋಡಿದ್ಮೇಲೆ ನನಗೆ ಅರ್ಥ ಆಗಿದ್ದು, 2.5 ವರ್ಷ ಒಂದು ನೇಮಕಾತಿ, ಇನ್ನು ದಾಖಲಾತಿ ಪರಿಶೀಲನೆ DV ಕೂಡ ಇಲ್ಲ ಅಂತಂದ್ರೆ ಎಂತ ವಿಪರ್ಯಾಸ ಇದು. ಸೊ ಈಗ ಆಲ್ರೆಡಿ CM ಅವರ ಕಚೇರಿಗೂ ಕೂಡ ಪತ್ರ ಹೋಗಿದೆ. ಅದಕ್ಕೆ ಏನ್ ರಿಪ್ಲೈ ಬರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಅದಾದ ನಂತರ ಇದ್ರ ಬಗ್ಗೆ ಏನಾದ್ರು ಅಪ್ಡೇಟ್ಸ್ ಇದ್ರೆ ತಿಳಿಸ್ತೀನಿ. ಧನ್ಯವಾದಗಳು.